ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಮತ್ತೊಂದು ಸಂಘರ್ಷ. ಅಧಿವೇಶನದ ಬಳಿಕ ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೂಡ ಜಟಾಪಟಿ ನಡೆದಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲೂ ಕೇಂದ್ರದ ನೀತಿಗಳ ಬಗ್ಗೆ ಟೀಕಿಸಲಾಗಿದೆ. ರಾಜ್ಯಪಾಲರಿಗೆ ಕೊಟ್ಟಂತಹ ಭಾಷಣ, ಆ ಭಾಷಣದಲ್ಲಿ ಕೇಂದ್ರದ ನೀತಿಗಳಿಗೆ ಆಕ್ರೋಶ ವ್ಯಕ್ತಪಡಿಸುವಂತಹ ಸಾಲುಗಳಿವೆ. ರಾಜ್ಯ ಸರ್ಕಾರದ ಭಾಷಣ ಯಥಾವತ್ ಓದಲ್ಲ ಅಂತ ಹೇಳ್ತಿದ್ದಾರೆ ಗವರ್ನರ್. ಕೇಂದ್ರದ ತೆರಿಗೆ ಅನ್ಯಾಯ, ಅನುದಾನ ಹಂಚಿಕೆ ತಾರತಮ್ಯ ಎಲ್ಲವನ್ನೂ ಭಾಷಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಲತಾಯಿ ಧೋರಣೆಯ ಅಂಶ ಭಾಷಣದಲ್ಲಿ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶಗಳಿದ್ರೆ ನಾನು ಓದೋದಿಲ್ಲ ಅಂತ ಸ್ಪಷ್ಟವಾಗಿ ರಾಜ್ಯಪಾಲರು ಹೇಳಿದ್ದಾರೆ. ಒಂದು ವೇಳೆ ತಿದ್ದುಪಡಿ ಮಾಡದೆ ಹೋದ್ರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ. ತಿದ್ದುಪಡಿ ಮಾಡುವಂತೆ ಸರ್ಕಾರಕ್ಕೆ ರಾಜ್ಯಪಾಲರೇನೋ ಸಲಹೆ ಕೊಟ್ಟಿದ್ದಾರೆ. ಭಾಷಣ ತಿದ್ದುಪಡಿ ಮಾಡಿದ್ರೆ ನಾನು ಸಿದ್ಧಪಡಿಸಿದ ಭಾಷಣವನ್ನ ಓದ್ತೇನೆ. ರಾಜ್ಯ ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸಿದ್ದಾರೆ ರಾಜ್ಯಪಾಲರು. ಲೋಕಭವನದ ಅಧಿಕಾರಿಗಳು ಈ ಕುರಿತಾಗಿ ಸರ್ಕಾರಕ್ಕೆ ಸಂದೇಶವನ್ನ ರವಾನಿಸಿದೆ. ಸರ್ಕಾರ ಕೊಟ್ಟಂತಹ ಭಾಷಣ ಬದಲಿಸೋ ಅಧಿಕಾರವಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಕೊಟ್ಟಂತಹ ಭಾಷಣ, ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನೀತಿಯನ್ನ ಟೀಕಿಸುವ, ವಿರೋಧಿಸುವ ಸಾಲುಗಳನ್ನ ಸೇರಿಸಲಾಗಿದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.